ಪಾರ್ಟಿಗಳೆಲ್ಲ ಬಂದ್ಬಿಟ್ಟು ಸರ್ ನಮ್ಮನ್ನ ಬಿಡ್ಬೇಕು ನಿಮಗೆ ಗೊತ್ತು ಗ್ರಾಮ ಪಂಚಾಯತ್ ನಿಮ್ಮ ಹತ್ರನು ಬಂದಿದ್ದಾರೆ ಅಲ್ಲ ನೀವು ಅಲ್ಲ ಹಂಗಲ್ಲ ಅಲ್ಲ ನೀವು ಅಲ್ಲ ಅಲ್ಲ ಒಂದು ಒಂದೇ ನಿಮಿಷ ದಯವಿಟ್ಟು ಅಲ್ಲ ನಾನು ಹೇಳ್ಬಿಡ್ತೀನಿ ಲಾಸ್ಟ್ ಇವ್ರು ಒಂದು ಹೇಳಿಕೆ ಬೋರ್ಡ್ ಹಾಕೋದಕ್ಕೂ ಅವ್ರಿಗೆ ಟ್ರಾನ್ಸ್ಫರ್ಗೂ ಸಂಬಂಧ ಇಲ್ವೇ ಇಲ್ಲ ಅಲ್ಲ ಇಲ್ಲ 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 ಒಂದ್ ನಿಮಿಷ ಇಲ್ಲ ಸರ್ ನಾನು ಹೇಳ್ತೀನಿ ಸರ್ ಆಂತರಿಕವಾಗಿ ನೋಡಿ 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 ಬೋರ್ಡ್ ಹಾಕಿರೋ ನನಗೆ ಕಂಪ್ಲೇಂಟ್ಸ್ 5 ಒಬ್ರು ಅಧಿಕಾರಿಗೆ ಅದು ಒಂದ್ ನಿಮಿಷ ಅದು ಒಬ್ರು ಅಧಿಕಾರಿಗೆ ಅಲ್ಲ ಒಬ್ಬರು ಅಧಿಕಾರಿ ಅಲ್ಲ ನಾನು ಹೇಳ್ಬಿಡ್ತೀನಿ ಅಲ್ಲ ಲಾಸ್ಟ್ ಪಾಯಿಂಟ್ ಒಬ್ರು ಅಧಿಕಾರಿಗೆ ಒಬ್ರ ಮೇಲೆ ಕಂಪ್ಲೇಂಟ್ ಬಂದಿದ ತಕ್ಷಣ ಕಂಪ್ಲೇಂಟ್ ಬಂದೇ ಬರುತ್ತೆ ನನ್ಗೆ ಈಗಲೂ ಫೋನ್ ಮಾಡ್ಬಿಟ್ಟು ಸರ್ ಅಲ್ಲಿ ನೀರ್ ಬಿಡ್ತಾ ಇಲ್ಲ ನೀರ್ ಗಂಟೆ ಅಲ್ಲಿ ಬಿಲ್ ಕಲೆಕ್ಟರ್ ಇದ್ ಮಾಡ್ತಿಲ್ಲ ಅಂದ ಅಲ್ಲ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಅಲ್ಲ 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 ಒಂದ್ ನಿಮಿಷ ಹೇಳ್ತೀನಿ ಸರ್ ಅಲ್ಲ ಒಂದ್ ನಿಮಿಷ ಅಲ್ಲ ಅಲ್ಲ ನೀವು ಮಾತಿಗೆ ಹೇಳ್ತಿದ್ದೀರಲ್ಲ ನಾನು ಹೇಳ್ತೀನಿ ನಾನು ಶಾಸಕರ ನನ್ನ ಸಮ್ಮತ ಇದೆ ಅರುಣ್ ಸಾಹೇಬ್ರು ಹೇಳಿರೋ ಮಾತಿಗೆ ನನ್ನ ಸಮ್ಮತ ಇದೆ ಮತ್ತೆ ಧನಂಜಯ ಸದಿ ಸಾಹೇಬ್ರು ಕೂಡ ನಮಸ್ಕಾರ ಸಾಹೇಬ್ರು ಹೇಳಿರೋ ಮಾತಿಗೆ ನಾನು ಸಮ್ಮತ ಇದೆ ನಾನು ಸಾಹೇಬ್ರ ಹತ್ರ ಈಗ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ಏನಕ್ಕಂದ್ರೆ ಅವ್ರನ್ನ ಚರ್ಚೆ ಮಾಡ್ಬೇಕು ಏನಕ್ಕಂದ್ರೆ ನೀವೆಲ್ಲ ಬಂದಿದ್ದೀರಾ ಇಲ್ಲ ಅಂತ ಹೇಳ್ತಿಲ್ಲ ಅವ್ರನ್ನ ಚರ್ಚೆ ಮಾಡ್ತೀನಿ ಏನಾಗಿದೆ ಒಂದು ಹೇಳ್ತೀನಿ ಯಾವುದೇ ಒತ್ತಡದಲ್ಲಿ ಯಾವ ಈ ಪಿಡಿಒ ಅಂತಲ್ಲ ಯಾವ ಪಿಡಿಒನು ಚೇಂಜ್ ಮಾಡೋದು ನೀವು ಬೇಕಾದ್ರೆ ನೀವು ಯಾವ ಶಾಸಕ ಅಲ್ಲ ಈ ವಿಚಾರದಲ್ಲಿ ಅಲ್ಲ ನೋಡಿ ಯಾವ ಶಾಸಕರ ಹತ್ರ ಕೇಳಿ ನಾನು ಒತ್ತಡದಲ್ಲಿ ಯಾರಿಗಾದ್ರೂ ಏಕಾಏಕಿ ಟ್ರಾನ್ಸ್ಫರ್ ಮಾಡಿದ್ರೆ ಕೇಳಿ ಎಲ್ಲೂ ಟ್ರಾನ್ಸ್ಫರ್ ಮಾಡಿಲ್ಲ ಸರ್ ಎಲ್ಲೂ ಮಾಡೋದು ಇಲ್ಲ ಸರ್ ಓಕೆ ಆಯ್ತು ಈಗ ಅರುಣ್ ಸರ್ ಹೇಳಿರೋ ಮಾತಿಗೆ ನನ್ನ ಸಮ್ಮತ ಇದೆ ನನಗೆ ಟೈಮ್ ಕೊಡಿ ಅರುಣ್ ಸರ್ ವಾಸವಿರೋರು ಒಂದ್ ನಿಮಿಷ ವಾಸ ಇರೋರು ಆಮೇಲೆ ವಾಸ ಇರೋರು ಒಕ್ಲೇಪ್ಸ್ ಅಂತ ಕೆಲಸ ಎಲ್ಲೂ ಆಗಲ್ಲ ಈಗಲೇ ಹೇಳ್ತಾ ಇದೀನಿ ಒಕ್ಲೇಪ್ಸ್ ಅಂತ ಕೆಲಸ ಆಗಲ್ಲ ಈಗ ಇವ್ರು ಹೇಳ್ದಂಗೆ ಯಾವ್ದಾದ್ರು ಒಂದು ಗ್ರಾಮ ಒಂದ್ ನಿಮಿಷ ನೋಡಿ ಈಗ ಅಲ್ಲ ಒಂದ್ ನಿಮಿಷ ಈಗ ಒಕ್ಲೇಪ್ಸ್ ಅಂತ ಕೆಲಸ ಆಗಲ್ಲ ನಾನು ಅದನ್ನ ಹೇಳ್ತಾ ಇದೀನಿ ಅವ್ರ ಕ್ಲಾರಿಟಿ ಬೇಕು ಅದನ್ನ ಹೇಳ್ತಾ ಇದೀನಿ ಕ್ಲಾರಿಟಿ ಕೊಡ್ತಾ ಇದೀನಿ ಸ್ವಲ್ಪ ಖಾಲಿ ಜಾಗ ಆ ರೀತಿ ಈ ಸರ್ವೆ ನಂಬರ್ ನೀವು ಈಗ ನಾನು ಗೊಂದಲ ಮಾಡಕ್ ಹೋಗಲ್ಲ ತಲೆ ಕೆಡಿಸ್ಕೊಂಡ್ರೆ ಅದಾಗಲ್ಲ ನೀವು ಹೇಳ್ಬೋದು ನೀವು ಮನೆ ಯಾರೋ ಒಂದ್ ಮನೆ ಕಟ್ಕೊಂಡು ಈಗಲೂ ಪಾಪ ಕೃಷಿ ಮಾಡ್ಕೊಂಡ್ ಬಂದರೆ ಎಷ್ಟೋ ವರ್ಷದಿಂದ ಅದಕ್ಕೆ ಹೋಗೋದಿಲ್ಲ ಅದಕ್ಕೆ ಡಿಸ್ಪ್ಯೂಟ್ ಇತ್ತಲ್ಲ ಈ ಕಾಪಾಡ್ಕೊಂಡ್ ಬಂದ್ರಲ್ಲ ಮಲಂದೂರು ಗ್ರಾಮದವರು ಈಗ ನೋಡಿ ನಮ್ಮ ಅಲ್ಲ ನಮ್ಮ ನೋಡಿ ನಾನು ರತ್ನಾಕರ ಹೊನಗೋಡು ಅಂತ ಆ ಕ್ಷೇತ್ರದ XZP ಮೆಂಬರು ಸುಮಾರು ಈಗ 1.5 ತಿಂಗಳಾಯ್ತು ಅಲ್ಲಿ ಅನಂತಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮಲಂದೂರು ಗ್ರಾಮದ 148 ಸರ್ವೆ ನಂಬರಲ್ಲಿ ಸುಮಾರು ಒಂದು 11 ಎಕರೆ ಗ್ರಾಮ ಠಾಣ ಇತ್ತು. ಆದರೆ ಅದರಲ್ಲಿ ರೈತರು ಸುಮಾರು ಒಂದು 6 ಎಕರೆ ಬಹಳ ಕಾಲದಿಂದ ಸಾಗುವಳಿ ಮಾಡ್ಕೊಂಬಂದರು ಮನೆ ಕಟ್ಕೊಂಡು. ಇನ್ನೊಂದು 6 ಎಕರೆನ ಈ ಗ್ರಾಮ ಪಂಚಾಯಿತರು ಮತ್ತು ಸ್ಥಳೀಯವಾಗಿ ಅಲ್ಲೇ ಊರಿನವರೆಲ್ಲ ಸೇರಿ 1 ಎಕರೆ ಸ್ಮಶಾನ, ಇನ್ನೊಂದು 5 ಎಕರೆನ ಊರಿಗಾಗಿ ಬೇಕಾಗುತ್ತೆ ಅಂತ ಕಾಪಾಡ್ಕೊಂಡು ಬಂದಿದ್ದರು ಸುಮಾರು 60-70 ವರ್ಷದಿಂದಲೂ. ಅದನ್ನು ಹೋದ ಬಾರಿ ಎಲ್ಲೂ ಅನಂತಪುರ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಠಾಣ ಖಾಲಿ ಇಲ್ಲದೇ ಇರೋದ್ರಿಂದ ಹೋದ ಬಾರಿ ನಮ್ಮ ಪಂಚಾಯತಿಯ ಅಧ್ಯಕ್ಷರುಗಳು ಸದಸ್ಯರುಗಳೆಲ್ಲ ನಿರ್ಣಯ ಮಾಡಿ, ಇವರೇ ನಮ್ಮ ಪಂಚಾಯತಿ ಅಧ್ಯಕ್ಷರಿದ್ದರು ಅವಧಿಯಲ್ಲಿ ಮೋಹನ್ ಅವರು, ಅದನ್ನು ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸುಮಾರು ಒಂದು 50 ಮನೆ ಕಟ್ಕೊಂಡಿದ್ದಂಥವ್ರು ನಮ್ಮ ಅನಂತಪುರ ರೈಲ್ವೆ ಸ್ಟೇಷನಿಗೆ ಜಾಗ ಸೇರುತ್ತೆ ಅಂತ ಈಗಾಗಲೇ 20 ವರ್ಷದಿಂದ ಅವರಿಗೆ ಕರೆಂಟ್ ಇಲ್ಲ, ನೀರಿಲ್ಲ, ಆ ಜಾಗದಲ್ಲಿದ್ದರು. ಮತ್ತು ಅನೇಕ ಜನ ಕೂಲಿ ಕಾರ್ಮಿಕರೆಲ್ಲ ಸುಮಾರು 150 ಜನ ನಿವೇಶನ ರಹಿತ ಇದ್ದರು. ಅಂಥವ್ರಿಗೊಂದು ಅವಕಾಶ ಆಗುತ್ತೆ ಅಂಥೇಳಿ ಅದನ್ನು ನಿರ್ಣಯ ಮಾಡಿ CO ಅವರಿಗೆ ಕಳಿಸಿದ್ದಾರೆ.
ಆದರೆ ನಂತರ ಗ್ರಾಮ ಪಂಚಾಯತಿ ಅವಧಿ ಫೆಬ್ರವರಿಯಲ್ಲಿ ಮುಗೀತು. ಫೆಬ್ರವರಿಯಲ್ಲಿ ಮುಗಿದ ನಂತರ ಅಲ್ಲಿನ ಪಿ ಡಿ ಒ ಒಬ್ಬರ ಲೇಡಿ ಪಿ ಡಿ ಒ ಬಂದಿದ್ದರು. ಅವತ್ತು ನಮ್ಮ ಅನಂತಪುರದಲ್ಲಿ ಜಾತ್ರೆ ಇತ್ತು ಆ ಟೈಮಲ್ಲಿ, ಮಾರ್ಚ್ ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಎಲ್ಲರೂ ಹೇಳಿದ್ರು ಏನಂತ, ಪಿ ಡಿ ಒ ಅವರು ಲೇಡಿ ಇದೆ, ನಿಭಾಯಿಸೋಕ್ಕಾಗುತ್ತೋ ಇಲ್ಲೋ, ಬೇರೆ ಯಾರು ಹಾಕ್ರಿ ಅಂತ ಹೇಳಿದ್ರೆ, ಇದೇ ಅಡ್ಮಿನಿಸ್ಟ್ರೇಟ್ರು ಇವತ್ತು ಏನು ಅಡ್ಮಿನಿಸ್ಟ್ರೇಟ್ರ್ ಇದ್ದಾರೆ ಅವತ್ತು ಇ ಒ ಇದ್ದರು, ಇದೇ ಸಿ ಒ ಅವರು ಇಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ, ಏನೂ ತೊಂದರೆ ಇಲ್ಲ, ನಾವಿದು ನೀವು ಕೆಲಸ ಮಾಡಿಸ್ತೀವಿ ಅಂತ ಹೇಳಿ ತೊಂದರೆ ಸುಮ್ಮನೆ ಇರ್ತೀರಿ ಎಲ್ಲರೂ. ಆದರೆ ಇವತ್ತು ಆ ನಂತರ ಈ ಮೊನ್ನೆ ಜೂನ್ ತಿಂಗಳಲ್ಲಿ, ಜೂನ್ ಫಸ್ಟಲ್ಲಿ ಅಲ್ಲಿ ಈ ಮೀಸಲಾಗಿಟ್ಟಂಥ ಜಾಗವನ್ನು ಜೆ ಸಿ ಬಿ ತಗೊಂಡು ನಮ್ಮ ಸಾಗರದ ಶಾಸಕರ ಪಕ್ಕಾ ಬೆಂಬಲಿಗರು ಹೋಗಿ ಅದನ್ನು ಕ್ಲೀನ್ ಮಾಡ್ತಾಯಿದ್ರು. ಅಲ್ಲಿ ಊರಿನವರೆಲ್ಲ ಏನು ತಿಳ್ಕೊಂಡ್ರು ಅಂದರೆ, ಎಲ್ಲ ಒಂದು ಕಡೆ ಹೋಗಿ ಗ್ರಾಮ ಪಂಚಾಯತಿಯಲ್ಲಿ ಏನೋ ಜಾಗ ಕ್ಲೀನ್ ಮಾಡ್ತಾ ಇರ್ಬೇಕೇನಂತ ಅವ್ರು ಸುಮ್ಮನಾದರು. ಆಮೇಲೆ ಗೊತ್ತಾಯಿತು ಕ್ರಮೇಣ, ಅಲ್ಲಿ ಗ್ರಾಮಸ್ಥರು ಹೋಗಿ ತಡೆ ಹಿಡಿದ್ರು. ಆಮೇಲೆ ವಾಪಸ್ ಕಳಿಸಿದಾಗ ಹೋದರು. ಆದರೆ ರಾತ್ರಿ 3 ದಿವಸ ರಾತ್ರಿ ಕ್ಲೀನ್ ಮಾಡಿದ್ದಾರೆ. ಎಷ್ಟು 6 ಎಕರೆ ಜಮೀನು, ಬರಲಿಲ್ಲ 6 ಎಕರೆ ಜಮೀನು. ಕೊನೆಗೆ ನಮಗೆಲ್ಲ ನಮ್ಮ ಗಮನಕ್ಕೆ ತಂದರು. ಆ ಗ್ರಾಮಸ್ಥರೆಲ್ಲ ಹೋಗಿ ಪಂಚಾಯತಿಗೆ ಅರ್ಜಿ ಕೊಟ್ಟರು. ಆಮೇಲೆ ನಾವೆಲ್ಲ ಹೋದ್ವು. ಅಲ್ಲೆಲ್ಲ ಒಂದು 100 ಜನ ಸೇರಿ ಅಲ್ಲೇ ತಕ್ಷಣವೇ ಇವಾಗ ಫೋನ್ ಮಾಡಿ, ನೋಡಿರಿ ಸುಮಾರು 25-30 ಕೋಟಿ ರೂಪಾಯಿ ಆಸ್ತಿ ಇದೆ ಇವತ್ತು, ಗ್ರಾಮಸ್ಥರು ಅವತ್ತಿಂದ ಕಾಪಾಡಿಕೆ ಬಂದರೆ. ಅನಂತಪುರ ಮತ್ತು ಶಿಕಾರಿಪುರ ಹೈವೇ ಪಕ್ಕ ಇರೋಂಥದ್ದು, 200-300 ಮೀಟ್ರು ಅಗಲ ರೋಡಿಗೆ ಇರೋಂಥ ಜಾಗ ಅದು. ಹಾಗಾಗಿ ಇದನ್ನು ನೀವು ತಕ್ಷಣವೇ ಬಂದು ಇದನ್ನು ಯಾರು ಈ ಥರ ಮಾಡಿದ್ದಾರೆ ಅದನ್ನು ನೀವು ಪತ್ತೆ ಹಚ್ಚಿ ನೀವು ಕ್ರಮ ತಗೊಳ್ರಿ ಅಂತ ಅವತ್ತು ಅವರಿಗೆ ನಾವು ಹೇಳಿದ್ವು. ಇಲ್ಲ ನಾಳೆನೇ ಬಂದು ಎಲ್ಲ ಪತ್ತೆ ಹಚ್ಚಿ ಸರ್ ಅದನ್ನು ಸುತ್ತ ಬೌಂಡ್ರಿ ಫಿಕ್ಸ್ ಮಾಡ್ತೀವಿ ಅಂದರು. ಆದರೆ ಅಲ್ಲಿ ಬಂದೇ ಇಲ್ಲ. 1 ವಾರ 15 ದಿವಸ ಆದರೂ ಯಾರೂ ಬಂದಿಲ್ಲ. ಆಮೇಲೆ ಗ್ರಾಮಸ್ಥರೆಲ್ಲ ಮತ್ತೆ ಪಂಚಾಯತಿಗೆ ಹೋದಾಗ ಆ ಪಿ ಡಿ ಒ ಅವರು ಅನಿವಾರ್ಯ ಪಿ ಡಿ ಒ ಹೋಗಿ ಅದಕ್ಕೊಂದು ಬೋರ್ಡ್, ಸಣ್ಣದು ಒಂದು ಬೋರ್ಡ್ ಹಾಕ್ತು. ಅದಕ್ಕೂ ಎಷ್ಟು ಒತ್ತಡ, ನೀವು ಅದು ಹೋಗಬಾರ್ದು, ಅಲ್ಲಿಗೆ ಯಾರು ಬರಬಾರ್ದು ಅಂತೇಳಿ ಶಾಸಕರ ಬೆಂಬಲಿಗರು ಪಿ ಡಿ ಒ ಅವರಿಗೆ ಪದೇ ಫೋನ್ ಮಾಡಿ ಬೆದರಿಕೆ ಹಾಕಿದ್ದಾರೆ. ನೀವು ಆ ದಾಖಲೆ ಸರಿ ಐತಿ ಅಂತೇಳಿ ನೀವು ಹೋಗ್ರಿ ಅಂತೇಳಿ. ಆದರೂ ಗ್ರಾಮಸ್ಥರ ಒತ್ತಡಕ್ಕೆ ಅವರಿಗೆಲ್ಲ ಗೊತ್ತಿತ್ತು. ಯಾಕಂದರೆ ಇಡೀ ನಮ್ಮ ಪಂಚಾಯತಿಯಲ್ಲಿ ಇವರೆಲ್ಲ ಇಲ್ಲಿ ಬಂದಾರೆ, ಭಾಳ ಜನ ಪಂಚಾಯತಿ ಮೆಂಬರ್ಗಳು ಬಂದ್ದಾರೆ. ಹೌದಾ? ಆದರೆ ಅದನ್ನು ಕಾಪಾಡ್ಕೆ ಬಂದಿದ್ರು. ಆದರೆ ಇವತ್ತು ಆ ಗ್ರಾಮ ಠಾಣನ್ನು ಹೊಡೆಯೋಕ್ಕೋಸ್ಕರನೇ ಆ ಪಿ ಡಿ ಒ ಇದ್ರಲ್ಲ, ಅದು ಏನು ಅವ್ರು ಹೇಳಿದ ಮಾತು ಕೇಳಿಲ್ಲಲ್ಲ, ಆ ಕಾರಣಕ್ಕಾಗಿ ಮೊನ್ನೆ ಪಿ ಡಿ ಒ ಅವ್ರನ್ನ ಡೆಪ್ಯುಟೇಷನ್ ಮಾಡಿ ತಾಲೂಕು ಪಂಚಾಯತಿ ಹಾಕಿದ್ದಾರೆ. ಈಗೇನು ಅಂದರೆ ಅವರು ಯಾವ ಅಧಿಕಾರಿ ಸಿ ಒ ಅವರು ಬಂದು ನೋಡಿಲ್ಲ, ಇ ಒ ಅವರು ಬಂದು ನೋಡಿಲ್ಲ, ಎಲ್ಲ ಒಂದು ಕಡೆ ಅಡ್ಮಿನಿಸ್ಟ್ರೇಟ್ರ್ ಬಂದು ನೋಡಿಲ್ಲ. ಈಗ ಎಲ್ಲ ಒಂದು ಕಡೆ ಆ ಜಾಗನ ಯಾರ್ದೋ ಹೆಸರಿಗೆ ಖಾತೆ ಮಾಡೋಕ್ಕೆ ಹೊರಟಿದ್ದಾರೆ. ಖಾತೆ ಮಾಡಿದ ಮೇಲೆ ಇವರು ಸಿ ಒ ಇರ್ಬೋದು, ಇ ಒ ಇರ್ಬೋದು, ಯಾರೇ ಇರ್ಬೋದು, ಖಾತೆ ಮಾಡಿದ ಮೇಲೆ ಗ್ರಾಮಸ್ಥರು ಎಷ್ಟು ಹೊತ್ತು ಹೋರಾಟ ಮಾಡೋಕ್ಕಾಗುತ್ತೆ ಅವರಿಗೆ? ಆ ಕಾರಣಕ್ಕೋಸ್ಕರ ಅದಕ್ಕೆ ಕುಮ್ಮಕ್ಕು ಕೊಟ್ಟಂಥ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಬೇಕು. ಸುಮಾರು 30 ಕೋಟಿ ರೂಪಾಯಿ ಆಸ್ತಿನ ಉಳಿಸ್ಬೇಕು. ಡಿ ಸಿ ಅವರು ಆ ಜಾಗ ಬಂದು ಪರಿಶೀಲನೆ ಮಾಡಬೇಕು. ಆಮೇಲೆ ತಕ್ಷಣವೇ ಈ ಪಿ ಡಿ ಒ ಅವರು ಏನು ಆ ಜಾಗ ರಕ್ಷಣೆ ಮಾಡಿತ್ತಲ್ಲ, ಆ ಪಿ ಡಿ ಒನ ಏನು ಪನಿಷ್ಮೆಂಟಿಗೆ ಆಗಿ ಈಗೇನು ಅದು ರಕ್ಷಣೆ ಮಾಡಿದ್ದಕ್ಕಾಗಿ ಪನಿಷ್ಮೆಂಟಿಗೆ ಆಗಿ ಅವರು ಡೆಪ್ಯುಟೇಷನ್ ಮಾಡಿದಾರಲ್ಲ, ಅದ್ರ ತಕ್ಷಣ ರದ್ದುಪಡಿಸ್ಬೇಕು. ಇವತ್ತು ಡಿ ಸಿ ಅವರು ಬಂದು ನಮಗೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮ್ಮ ಹತ್ರ ದಾಖಲೆಗಳಿದ್ದಾವೆ. ಇ ಒ ಯಾರಿಗೆ ಇ ಒಗೆ ಮಾತಾಡಿರೋ ದಾಖಲೆಗಳಿದ್ದಾವೆ, ಪಿ ಡಿ ಒ ಅವರಿಗೆ ದಾಖಲೆಗಳಿದ್ದಾವೆ ಮಾತಾಡಿದ್ದು. ಅದು ಯಾರ್ಯಾರ ಹೆಸರಿಗೆ ಇವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ, ಅವರೆಲ್ಲ ಮಾತಾಡ್ತಾರೆ ಪಿ ಡಿ ಒ ಅಂತ ಹೇಳಿದ್ದು ನಮ್ಮ ಹತ್ರ ದಾಖಲೆಗಳಿದ್ದಾವೆ. ನಿನ್ನೆ ಅದನ್ನು ಸಿ ಒ ಅವರಿಗೆ, ಏನು ರೀ ಸಿ ಒ ಅವ್ರು ಯಾರು ಇದು ಜಾಗ ರಕ್ಷಣೆ ಮಾಡಿದಂಥ ಪಿ ಡಿ ಒವನ್ನು ನೀವು ವರ್ಗಾವಣೆ ಮಾಡಿದ್ದೀರಿ ಅಂತ ಹೇಳಿದ್ರೆ, ಸಿ ಒ ಅವರು ಅದೆಲ್ಲ ನಂಗೆ ಗೊತ್ತು, ಹಾಂ ಅದು ಗೊತ್ತು, ಬೋರ್ಡ್ ಹಾಕಿದ್ದು ನಂಗೆ ಗೊತ್ತು, ಆಯ್ತು ಈಗೇನು ಅಲ್ಲರಿ ಅವ್ರನ್ನ ಆ ಪನಿಷ್ಮೆಂಟ್ ಅಂತ ಹೇಳಿದ್ರೆ ಅಲ್ಲರಿ ಹೌದು ಮಾಡಿದ್ದೀನಿ, ಆಮೇಲೆ ಹಂಗೆ ಜನ ನಾಳೆ ಸ್ಟ್ರೈಕ್ ಮಾಡಿದ್ರೆ ಏನು ಮಾಡ್ತೀನಿ, ಮಾಡಲಿ ಬಿಡ್ರಿ, ನಿಮಗೆ ಸ್ವಾಗತ ಮಾಡ್ತೀನಿ ಅಂತ ಒಬ್ಬ ಉಡಾಪೆ ಸಿ ಎಸ್ ಅವರು ಹೇಳಿದ್ದಾರೆ. ಯಾಕಾಗಿ ಅವ್ರ ಕೆಲಸ ಅದು. ಇ ಒ ಮತ್ತು ಸಿ ಎಸ್ ಅವರು ಇಂಥ 30 ಕೋಟಿ ರೂಪಾಯಿ ಆಸ್ತಿ ಬೆಲೆ ಬಾಳೋದನ್ನ ರಕ್ಷಣೆ ಮಾಡೋದು ಅವ್ರ ಕೆಲಸ. ಗ್ರಾಮಸ್ಥರು ಬರ್ಬೇಕಾ? ಇಷ್ಟು ಜನ ಇವರು ಅದು ಉಳ್ಸೋಕ್ಕಾಗಿ ಗ್ರಾಮಸ್ಥರು ಹೋರಾಟಕ್ಕೆ ಬರ್ಬೇಕಾ? ಇವ್ರು ಏನು ಮಾಡ್ತಾರೆ? ಇವರು ಎ ಸಿ ರೂಮಲ್ಲಿ ಕೂತು ತಮ್ಮ ಜಾಗ ರಕ್ಷಣೆ ಮಾಡೋಕ್ಕಾಗಲ್ದೆ ಇವತ್ತು ಇಲ್ಲಿ ಬಂದು ನೂರಾರು ಜನ ಬಂದು ಪ್ರತಿಭಟನೆ ಮಾಡ್ಬೇಕು ಉಳ್ಸೋಕ್ಕಾಗಿ. ಅದರಲ್ಲಿ ಇವ್ರ ಮೇಲ್ನೋಟಕ್ಕೆ ನೋಡಿದ್ರೆ ಆ ಭೂ ಮಾಫಿಯಾಕ್ಕೆ ಇಂಡೈರೆಕ್ಟಾಗಿ ಇವ್ರ ಸಪೋರ್ಟ್ ಇದೆ. 100% ಆ ಸಪೋರ್ಟಿಗೋಸ್ಕರ ಈ ಪಿ ಡಿ ಒನ ಡೆಪ್ಯುಟೇಷನ್ ಮಾಡಿದ್ದಾರೆ. ಇವತ್ತದೇ ಡಿ ಸಿ ಅವ್ರು ಬರಬೇಕು, ಅವರು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತು ಅನ್ನಬೇಕು, ಭರವಸೆ ಕೊಡಬೇಕು. ಇನ್ನು ಅದು ಯಾರ್ಯಾರು ಆ ಭೂ ಮಾಫಿಯಾದಲ್ಲಿ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ಆಗಬೇಕು. ಇನ್ನೊಂದು ಏನು 6 ಎಕರೆ ಜಮೀನು ಇದೆಯಲ್ಲ ಕಾಪಾಡಿಕೆ ಬಂದಾರಲ್ಲ, ಅದನ್ನು ಸುತ್ತ ಟ್ರೆಂಚ್ ಹೊಡೆದು ಅದನ್ನು ಬೋರ್ಡ್ ಹಾಕ್ಬೇಕು. ಆ ಭರವಸೆ ಸಿಗ್ಬೇಕು ನಮಗೆ.
ತಕ್ಷಣ ಶುರು ಮಾಡ್ಬಿಡ್ತೀನಿ ಸರ್, ಪ್ಲೀಸ್ ಸಂಕ್ಷಿಪ್ತ ಮಾತಾಡ್ತೀನಿ. ಆನಂದಪುರ ಸಾಗರ ತಾಲೂಕಲ್ಲಿ ಅತಿ ದೊಡ್ಡ ಗ್ರಾಮ ಪಂಚಾಯತಿ. ಅಲ್ಲಿ ನಿರಾಶ್ರಿತರ ಹಣ ಹೇಗೆ ಅಂದರೆ, ಆನಂದಪುರದಲ್ಲಿ ತುಂಬ ನಿರಾಶ್ರಿತರಿದ್ದಾರೆ. ರೈಲ್ವೆ ಸ್ಟೇಷನ್ನು, ಗದ್ದೆ ಬಯಲು ಎಲ್ಲ ಇದ್ಕೊಂಡು ನಮಗೆ ಎಲ್ಲೂ ಜಾಗಗಳಿಲ್ಲ. ಇಲ್ಲಿ ಬಂದವರೆಲ್ಲ, ಇಲ್ಲಿ ಬಂದರೆ ಪ್ರತಿಭಟನೆಗೆ ಅವರೆಲ್ಲ ನಿರಾಶ್ರಿತರೆ. ಅಲ್ಲಿ ಆನಂದಪುರದಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಾನು ಪೇಪರ್ ತೋರಿಸ್ತಾ ಇದ್ದೀನಿ. ಈ ಪೇಪರು ಮತ್ತು ಹದ್ದು ಬಸ್ಸಿಗೆ ಕೊಟ್ಟಿದ್ದೀವಿ 2024ರಲ್ಲಿ. ಹದ್ದು ಬಸ್ ಮಾಡಿಕೊಡಿ ಅಂದರೆ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಆಮೇಲೆ ನಮಗೆ ಆ ಪಾಣಿಯಲ್ಲೂ ಸಹಿತ ಗ್ರಾಮ ಠಾಣ ಅಂತ ಮೆನ್ಷನ್ ಆಗಿದೆ. ಆನಂದಪುರದ ಗ್ರಾಮ ಠಾಣನ ಯಾವುದೋ ಭೂ ಮಾಫಿಯಾದವರು ಅವ್ರು ಬೇರೆ ಕಡೆಯಿಂದ ಬಂದು ಒತ್ತುವರಿ ಮಾಡ್ತಾ ಇದ್ದಾರೆ. ಆ ಒತ್ತುವರಿ ತೆರವುಗೊಳಿಸಬೇಕು ಮತ್ತು ಅವರಿಗೆ ಸೂಕ್ತ ಕ್ರಮ ಅವ್ರ ಮೇಲೆ ಕೈಗೊಳ್ಳಬೇಕು. ಇದನ್ನು CS ಹತ್ರ ನಾವು ಕೇಳಿದ ತಕ್ಷಣ ಉಡಾಫೆ ಮಾತಾಡ್ತಾರೆ, ನೀವು ಬಂದು ಸ್ಟ್ರೈಕ್ ಮಾಡಿ, ನಿಮಗೆ ಸ್ವಾಗತ ಮಾಡ್ತೀವಿ. ಇದು ಯಾವುದೇ ಸಿಸ್ಟಮೇ, ಈ ಸಿಸ್ಟಮೇ ಈ ರೀತಿ ವ್ಯತ್ಯಾಸ ಆಗಿದೆ ಸರ್. PDOನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಬೋರ್ಡ್ ಹಾಕಿದೆ ಅಂತೇಳಿ. ಅರೆ PDOನ ಟ್ರಾನ್ಸ್ಫರ್ ಮಾಡಿ ಬೇರೆ ತೊರ್ಕೊಬಂದು ಇನ್ನೊಬ್ಬರಿಗೆ ಭೂಮಿ ಮಾಫಿಯಾದರಿಗೆ ಅದನ್ನು ಮಾಡ್ಕೊಳಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇವರು. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಜನ ಇವತ್ತು ಐವತ್ತು ಹೋರಾಟ ಮಾಡ್ತೀವಿ. ಯಾಕೆಂದರೆ ಈಗ ಊಟ ಗೀಟಕ್ಕೆಲ್ಲ ರೆಡಿ ಮಾಡಿಬಿಡ್ತೀವಿ. ಇಲ್ಲೇ ಪಾತ್ರೆಗಳನ್ನು, ಗ್ಯಾಸ್ಗಳನ್ನೆಲ್ಲ ತಂದಿಟ್ಟಿವಿ. ನಾವು ಇಲ್ಲೇ ಊಟ ಮಾಡಿ ಇಲ್ಲೇ ಮಲ್ಕೊಳ್ತೀವಿ. DC ಅವ್ರು ಬರೋ ತನಕ ಇದಕ್ಕೆ ನಾವು ಪ್ರತಿಭಟನೆ ಕೈ ಬಿಡಲ್ಲ. ಅದಕ್ಕೆ ಬಂದೋಬಸ್ತ್ ಮಾಡಿಕೊಡ್ಬೇಕು. ನಮಗೆ ಆ ಊರಿಗೆ ನಮ್ಮ ಜಾಗ ಉಳಿಸ್ಕೊಡ್ಬೇಕು. ಎಲ್ಲ ಆನಂದಪುರದ ನಿರಾಶ್ರಿತಿಗೆ ಆ ಜಾಗ ನಮಗೆ ಸಿಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ, ನಾನು ಮಾಜಿ ಆನಂದಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಕೈವಾಡ ಸಾಮಾನ್ಯಗೆ ಬಲಾಢ್ಯರು ಇದ್ದಾರೆ ಸರ್. ಅವ್ರ ಹೆಸರೆಲ್ಲ ನನಗೆ ಸರಿ ಗೊತ್ತಿಲ್ಲ. ತುಂಬ ಜನ 4 ದಿನ ಕೆಲಸ ಮಾಡಿದಾರಂತೆ. ನಾವು ಇದ್ರ ಬಗ್ಗೆ ಯಾರು ಅಲ್ಲಿನೋ ಇಡೀ ಊರಿನವರೇ ಹೇಳ್ತಾ ಇದ್ದಾರೆ, ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ, JCB ತೊಗೊಂಡು ಕೆಲಸ ಮಾಡಿದ್ದಾರೆ, 4 ಜನ ಇದ್ದಾರೆ ಅಂತ. ಅವ್ರ ಹೆಸರು ಸದ್ಯದಲ್ಲೇ ಹೊರಗೆ ಬರುತ್ತೆ. ನಮಗಿನ್ನೂ ಆ ಡಾಕ್ಯುಮೆಂಟ್ ನಾವು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ತನಿಖೆನೂ ಆಗ್ತಾ ಇದೆ, ತನಿಖೆ ಆಗಬೇಕು. ಇದಕ್ಕೆ ಸೂಕ್ತ ತನಿಖೆ ಕೈಗೊಂಡ್ರೆ DC ಅವ್ರು ಬಂದು ಇದಕ್ಕೆ ಪರಿಹಾರ ಸಿಗುತ್ತೆ. ನೀವು ಆ ತಪ್ಪರ್ಥ ಮಾಡ್ಕೊಬಿಡಿ. ನಮಗೆ ಕಂಪ್ಲೇಂಟ್ ಬಂದಾಗ ಈ ರೀತಿ ಯಾವ್ದು ನಮ್ಮ ಮಲ್ಲಂದೂರ್ದು ಬಂತು, ಇನ್ಯಾವುದೋ ಪಂಚಾಯತಿ ಬರ್ಬೋದು, ಆ ರೀತಿ ಬಂದಾಗ ನಾನು ಆಕ್ಷನ್ ತಗೊಳ್ಳೇಬೇಕಾಗತ್ತೆ. ಅದನ್ನ ಹೇಳಿದ್ದೆ ಅಷ್ಟೇ ನಾನು. ಸೊ ಇದು ಬಿಟ್ಬಿಡಿ, ಅದು ಬೇರೆ ಬಿಟ್ಬಿಡಿ. ಆಯ್ತು. ಈಗ 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 ನಾನು ಹೇಳೋದಿಷ್ಟೇ, ನೀವು ಅಲ್ಲ ನೋಡಿ, ಈಗ 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 ನಾನು ಹೇಳೋದಿಷ್ಟೇ, ನೀವು PDOದೊಂದು ಬೇಡಿಕೆ ಇಟ್ಟಿದ್ದೀರಾ. ನಾನು ಸಾಹೇಬ್ರ ಹತ್ರ ಮಾತಾಡ್ತೀನಿ. ಮಾತಾಡ್ಬೇಕು ನಾನು ಅವ್ರ ಹತ್ರ ಇಲ್ಲೇ